ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ರೈಡರ್. ಇವತ್ತಿನ ಕ್ಲಾಸ್ನ ನಾವು ಏನು ನೋಡೋಣಪ್ಪ ಅಂದ್ರೆ ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಫಂಕ್ಷನ್ನಲ್ಲಿ ಬರ್ತಕ್ಕಂತಹ ಪ್ರಾಬ್ಲಮ್ಸ್ಗಳ ಬಗ್ಗೆ ನೋಡೋಣ. ಏನವು ಪ್ರಾಬ್ಲಮ್ಸು ಅಂತಂದರೆ ಇವೆ: ಹೋಮೋಸೆಡಾಸ್ಟಿಸಿಟಿ, ಹೆಟ್ರೋಸೆಡಾಸ್ಟಿಸಿಟಿ, ಆಟೋ ಕೋರಿಲೇಷನ್ ಮತ್ತು ಮಲ್ಟಿ ಕೋಲಿನಿಯರಿಟಿ. ನಾವು ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಫಂಕ್ಷನ್ ಮಾಡೆಲನ್ನು ನೋಡಿದಾಗ ಅಸಂಪ್ಷನ್ಗಳನ್ನು ನೋಡಿದ್ದೀವಿ. ಆ ಅಸಂಪ್ಷನ್ಗಳನ್ನು ನೋಡುವಾಗ ಈ ಎಲ್ಲ ವಿಷಯಗಳ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡಿದ್ವಿ. ನೀವು ಪ್ರೀವಿಯಸ್ ಕ್ಲಾಸ್ ನೋಡಿದಾಗ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರೋಂಥ ವಿಷಯ ಐತೆ ಅದರೊಳಗೆ. ಹಾಗಾದರೆ ಇವಾಗ ಸ್ವಲ್ಪ ರಿವಿಷನ್ ಮಾಡಿಕೊಂಡು ಕ್ಲಾಸಿಗೆ ಎಂಟರ್ ಆಗೋರಂತ. ಮೊದಲದಾಗಿ ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತಂದ್ರೆ ಏನು ನಮ್ಗೆ ಗೊತ್ತೈತಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವೇರಿಯೇಬಲ್ಗಳ ನಡುವೆ ಒಂದು ಕ್ವಾಂಟಿಟೇಟಿವ್ ರಿಲೇಷನ್ಶಿಪ್, ಸಂಖ್ಯಾತ್ಮಕವಾದಂಥ ಒಂದು ಸಂಬಂಧವನ್ನು ತಿಳಿಸ್ಕೊಡುವುದೇನಪ್ಪ ಅಂತಂದ್ರೆ ಅದು ರಿಗ್ರೆಷನ್ ಮಾಡೆಲ್ ಆಗಿತ್ತು. ಆ ಒಂದು ರಿಗ್ರೆಷನ್ ಮಾಡೆಲ್ನ ಮಾಡಬೇಕಾದ್ರೆ ಈ ಒಂದಿಷ್ಟು ಅಸಂಪ್ಷನ್ಗಳನ್ನು ನಾವು ತಿಳ್ಕೊಂಡಿದ್ವಿ. ಏನು? ಹೋಮೋಸೆಡಾಸ್ಟಿಸಿಟಿ ಇರಬೇಕು, ಆಟೋ ಕೋರಿಲೇಷನ್ ಇರಬಾರ್ದು, ಮಲ್ಟಿ ಕೋಲಿನಿಯಾರಿಟಿ ಇರಬಾರ್ದು. ನೋ ಆಟೋ ಕೋರಿಲೇಷನ್, ನೋ ಮಲ್ಟಿ ಕೋಲಿನಿಯಾರಿಟಿ, ಅಥವಾ ನೋ ಹೆಟ್ರೋಸೆಡಾಸ್ಟಿಸಿಟಿ ಆರ್ ಹೋಮೋಸೆಡಾಸ್ಟಿಸಿಟಿ. ಈ ರೀತಿಯಾದಂಥ ವಿಷಯಗಳನ್ನು ನಾವು ತಿಳ್ಕೊಂಡಿದ್ವಿ. ಈ ಒಂದು ಕ್ಲಾಸ್ನಾಗ ನಾವು ವಿಸ್ತೃತವಾದ ಅವುಗಳ ಬಗ್ಗೆ ತಿಳ್ಕೊತಾ ಹೋಗೋಣಂತ. ಮೊದಲನೇ ವಿಷಯ ಏನಪ್ಪ ಅಂತಂದ್ರೆ ಹೋಮೋಸೆಡಾಸ್ಟಿಸಿಟಿ ಅದರ ಮೀನಿಂಗ್ ನೋಡೋಣ. ನಾವು ಸಿಂಪಲ್ ಮೀನಿಂಗ್ ಅದ, ಗ್ರಾಫ್ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಏನು ಮೀನಿಂಗ್ ಅಂತಂದ್ರೆ there is constant variance between error terms of a different observation in a regression model ಅನ್ನುವಂಥದ್ದು. ರಿಗ್ರೆಷನ್ ಮಾಡೆಲ್ ನೋಡಿದಾಗ ಅಲ್ಲಿ ಎರರ್ ಟರ್ಮ್ಗಳ ನಡುವೆ ಕಾನ್ಸ್ಟಂಟ್ ವೇರಿಯನ್ಸ್ ಇರ್ತದ. ಈ ಕಾನ್ಸ್ಟಂಟ್ ವೇರಿಯನ್ಸ್ ಇತ್ತಂತಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಹೋಮೋಸೆಡಾಸ್ಟಿಸಿಟಿ ಅಂತೇಳಿ ಕರಿತೀವಿ. ಅದರದ್ದೊಂದು ಗ್ರಾಫ್ ಮೂಲಕ ನಾವು ನೋಡೋದು ಅಂತಂದರೆ ಸಿಂಪಲ್ ಅದರದ್ದು ವೇರಿಯನ್ಸ್ ಸಮ ಇತ್ತಂದರೆ ಅದಕ್ಕೆ ನಾವು ಹೋಮೋಸೆಡಾಸ್ಟಿಸಿಟಿ ಅಂತೀವಿ. ಏನು ವೇರಿಯನ್ಸು, ಯಾವಾಗ ಇದನ್ನು ನಾವು ಅಧ್ಯಯನ ಮಾಡ್ತೀವಿ ಅಂತಂದರೆ ಸಿಂಪಲ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ನಾವು. ಒಂದು ಎಕ್ಸಾಂಪಲ್, ಇದು ಎಕ್ಸ್ ಆಗಿರಲಿ, ಇದು ವೈ ಆಗಿರಲಿ, ಇದು 0 ಆಗಿರಲಿ. ನಮ್ಮದು ರಿಗ್ರೆಷನ್ ಮಾಡೆಲ್ ಏನು? yi is equal to beta naught plus b1 xi plus mu i ಅನ್ನೋಂಥದ್ದು ನೋಡಿದ್ದೀವಿ ನಾವು. ಇದೇನು? ಎರರ್ ಟರ್ಮ್. ಇದೇನು? ಡಿಪೆಂಡೆಂಟ್ ವೇರಿಯೇಬಲ್. ಇದು ಇಂಡಿಪೆಂಡೆಂಟ್ ವೇರಿಯೇಬಲ್. ಇದು ಸ್ಲೋಪ್ ಆಗಿರ್ತೈತಿ, ಇದು ಕೋಎಫಿಷಿಯೆಂಟ್ ಆಗಿರ್ತೈತಿ. ಇವುಗಳ ಬಗ್ಗೆ ನಾವು ತಿಳ್ಕೊಂಡೇವಿ. ಹಾಗೆ ಈಗೊಂದು ನಾವು ಉದಾಹರಣೆ ಮೂಲಕ ಏನು ಹೋಮೋಸೆಡಾಸ್ಟಿಸಿಟಿ ಅಂದ್ರೆ ಏನು ಅನ್ನೋದನ್ನು ನಾವು ತಿಳಿಸ್ಕೊಡೋದೆ. ನಾವು ಹೋಮೋಸೆಡಾಸ್ಟಿಸಿಟಿ ಅಂತಂದಾಗ ಎರರ್ ಟರ್ಮ್ಗಳ ಬಗ್ಗೆ ನೋಡ್ತೇವೆ ನಾವು. ಎರರ್ ಟರ್ಮ್ ಸಿಂಪಲ್ಲಾಗಿ ನಾವು ಈ ಕಡೆ ಇನ್ಕಮ್ ಅಂತ ತಿಳ್ಕೋಣ. ಇದು ಕನ್ಸಂಪ್ಷನ್. ಸೊ ನಾವು ಒಂದು ಮಾರ್ಕೆಟನ್ನು ತೊಗೊಳ್ಳೋಣ. ಈಗ ಒಂದು ಮಾರ್ಕೆಟ್ನಲ್ಲಿ ಎಲ್ಲರದ್ದು ಇನ್ಕಮ್ ಸೇಮ್ ಇರ್ತದಾ? ಇಲ್ಲ, ಎಲ್ಲರದ್ದು ಡಿಫ್ರೆಂಟ್ ಇನ್ಕಮ್ ಇರ್ತದೆ. ನಾವು ಒಂದು ಮಾರ್ಕೆಟ್ ಕನ್ಸಂಪ್ಷನ್ನ ನೋಡಿದಾಗ ನಾವು ಡಿಫ್ರೆಂಟ್ ಇನ್ಕಮ್ಗಳನ್ನು ನೋಡ್ತೀವಿ. ಹೌದಾ? ಈ ಡಿಫ್ರೆಂಟ್ ಇನ್ಕಮ್ಗಳನ್ನು ನೋಡಿದರೆ ನಾವು ಕನ್ಸಂಪ್ಷನನ್ನು ಎಸ್ಟಿಮೇಟ್ ಮಾಡ್ತೀವಿ. ರಿಗ್ರೆಷನ್ ಮಾಡೆಲ್ ಒಳಗೆ ಏನು ಮಾಡ್ತಾರೆ? ನಾವು ಎಸ್ಟಿಮೇಟ್ ಮಾಡ್ತೀವಿ. ಎರರ್ ಟರ್ಮ್ ಅಂತಂದ್ರೆ ನಾನು ಏನಂತ ಹೇಳಿದ್ದೆ ನಿಮಗೆ. ಏನು? ಎರರ್ ಟರ್ಮ್ ಇಸ್ ಈಕ್ವಲ್ ಟು ಆ್ಯಕ್ಚುವಲ್ ವ್ಯಾಲ್ಯೂ ಮೈನಸ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆರ್ ಎಸ್ಟಿಮೇಟೆಡ್ ವ್ಯಾಲ್ಯೂ. ನಾವು ಎಸ್ಟಿಮೇಟೆಡ್ ವ್ಯಾಲ್ಯೂನ ಮತ್ತು ಆ್ಯಕ್ಚುವಲ್ ವ್ಯಾಲ್ಯೂಗಳ ನಡುವಿನ ಡಿಫ್ರೆನ್ಸ್ ಏನು ಅಂತ ಹೇಳಿದ್ನಿ ನಾನು, ಎರರ್ ಟರ್ಮ್ ಅಂತ ಹೇಳಿದ್ನಿ. ಈಗ ಇದು ನಮ್ಮದು ರಿಗ್ರೆಷನ್ ಮಾಡೆಲ್ ಆಗಿರಲಿ. ಇಲ್ಲಿ ಮಾರ್ಕೆಟ್ ಒಳಗೆ ಬೇರೆ ಬೇರೆ ರೀತಿಯಾದಂತಹ ವ್ಯಕ್ತಿಗಳಿರ್ತಾರೆ, ಬೇರೆ ಬೇರೆ ರೀತಿಯಾದಂಥ ಇನ್ಕಮ್ಗಳನ್ನು ತೆಗೆದುಕೊಂಡು ಹೋಗುವಂಥ ವ್ಯಕ್ತಿ ಇರ್ತಾರೆ. ಅವುಗಳೆಲ್ಲರನ್ನೂ ಸೇರಿಸಿದಾಗ ನಾವು ಇಲ್ಲಿ 500ರಿಂದ 1000 ರೂಪಾಯಿ ಇನ್ಕಮ್ ತೊಗೊಳ್ಳೋಣ. ಇಲ್ಲಿ 1000ದಿಂದ 1500, ಹಾಗೆ ಇಲ್ಲಿ 1500ರಿಂದ 2000, 2000ದಿಂದ 2500 ಡಿಫ್ರೆಂಟ್ ಇನ್ಕಮ್ಸ್ ತೊಗೊಳೋದು. ಅವರ ಎಸ್ಟಿಮೇಟೆಡ್ ವ್ಯಾಲ್ಯೂಸ್ ಏನಾಗ್ತಪ್ಪ? ನೋಡ್ರಿ, ನಾವು ಎಸ್ಟಿಮೇಟ್ ಮಾಡಿದ ವ್ಯಾಲ್ಯೂ ಇದೊಂದಂತ ತಿಳ್ಕೊಳ್ಳೋಣ. ನಾವು ಎಸ್ಟಿಮೇಟ್ ಮಾಡಿದ್ವಿ ಇದು ಇಷ್ಟ ಐತಿ ಅಂಥೇಳಿ. ಮಾರ್ಕೆಟ್ ಒಳಗೆ ನಮ್ಮದು ಎಸ್ಟಿಮೇಟೆಡ್ ವ್ಯಾಲ್ಯೂ ಈ ಒಂದು ಪ್ರಮಾಣದಲ್ಲಿ ಅದೇ. ಯಾವುದು? 500ರಿಂದ 1000 ಇನ್ಕಮ್ ಪಡೆಯೋರ ಕನ್ಸಂಪ್ಷನ್ನ ಎಸ್ಟಿಮೇಟೆಡ್ ಇಷ್ಟದ. ಅದೇ ರೀತಿ ಬೇರೆ ಬೇರೆ ಇನ್ಕಮ್
ನೋಡಿದಾಗ ನೋಡಿರಿ, ಈ ಒಂದು ರಿಗ್ರೆಷನ್ ಲೈನ್ ಹಾಕ್ತಾನೆ ಈಗ. ಇದೇ ರಿಗ್ರೆಷನ್ ತೋರಿಸ್ಕೊಟ್ಟಾನೆ ನಿಮಗೆ. y i = β0 + b1 xi. ಇದು ಒಂದು ರಿಗ್ರೆಷನ್ ಲೈನ್ ಆಗಿತ್ತು. ನಾವು ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ನೋಡುವಾಗ ಇದು ನಮ್ಮದು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆಗೈತಿ. ಈ ಪಾಯಿಂಟ್ ಮೇಲೆ, ಈ ಲೈನ್ ಮೇಲೆ ಏನು ಬರುತ್ತಲ್ಲ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆಗೈತಿ. ಬಟ್ ಮಾರ್ಕೆಟ್ನಾಗ ಏನೈತಿ, ಮಾರ್ಕೆಟ್ನಾಗ ಏನೈತಪ್ಪ ಅಂತಂದ್ರೆ ಡಿಫ್ರೆನ್ಸ್ ಅದ. ಏನು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಕ್ಕಿಂತ ನೋಡ್ರಿ, ಇಲ್ಲಿ ಮೇಲಿರ್ತಕ್ಕಂಥವು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ನಮ್ಮದು 500ರಿಂದ 1000 ನೋಡಿದಾಗ ನಮ್ದು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಎಷ್ಟೈತಪ್ಪ ಅಂದರೆ 755 ಅಂತ ತಿಳ್ಕೊಳ್ಳೋದು. 755 ಅಂತಂದ್ರೆ ಇದರ ಡಿಫ್ರೆನ್ಸ್ ಏನಾಯಿತು, ಇದ್ರ ಮೇಲಿರ್ತಕ್ಕಂಥವು ಎಲ್ಲ ಇದ್ರದ್ದು ಪ್ಲಸ್ ಆಗುತ್ತೆ. ಅಂದರೆ ಇದಕ್ಕಿಂತ ಹೆಚ್ಚು ಬಂದಂಗೆ ಅವು 750ರಿಂದ 850, 950, 1000 ಮಟ್ಟ ಇದು ಹೋಗುತ್ತೆ. ಈ ಕೆಳಗೆ ಬರ್ತಕ್ಕಂಥವು ಏನಾಗುತ್ತಪ್ಪ, ಇದಕ್ಕಿಂತ ಕೆಳಗೆ ಬರ್ತಾವೆ. ನಾ ಎಕ್ಸ್ಪೆಕ್ಟೆಡ್ ಮಾಡಿದ ವ್ಯಾಲ್ಯೂಕ್ಕಿಂತ ಕೆಳಗಿರೋ ಮೈನಸ್ಸು, ನಾ ಎಕ್ಸ್ಪೆಕ್ಟೆಡ್ ಮಾಡಿದ ವ್ಯಾಲ್ಯೂಕ್ಕಿಂತ ಮೇಲಿರುವ ಏನಾಗಿರ್ತಾವೆ ಪ್ಲಸ್ ಒಳಗೆ ಇರ್ತಾವೆ. ಇವುಗಳ ನಡುವಿನ ಚದುರುವಿಕೆ ಐತಲ್ಲ, ಈ ಚದುರುವಿಕೆಯನ್ನು ನಾವು ಏನಂತ ಕರಿತೀವಿ, ವೇರಿಯನ್ಸ್ ಅಂತ ಹೇಳಿ ಕರಿತೀವಿ. ಈ ವೇರಿಯನ್ಸ್ ಇಲ್ಲಿ ಈ ಒಂದು ಮಾಡೆಲ್ ಒಳಗೆ ನೋಡ್ರಿ, ನಾವು ವೇರಿಯನ್ಸ್ ನೋಡತ್ತೀವಿ. ವೇರಿಯನ್ಸ್ ಈ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಕ್ಕಿಂತ ಆ್ಯಕ್ಚುಯಲ್ ವ್ಯಾಲ್ಯೂಸು, ನಾವು ಈ ಪಾಯಿಂಟ್ನ ಎಕ್ಸ್ಪೆಕ್ಟೆಡ್ ಮಾಡೀವಿ, ಆ ಆ್ಯಕ್ಚುಯಲ್ ವ್ಯಾಲ್ಯೂಸ್ಗಳ ನಡುವಿನ ವ್ಯತ್ಯಾಸ, ಚದುರುವಿಕೆ ಏನೈತಲ್ಲ ವೇರಿಯನ್ಸ್ ಡಿಫ್ರೆಂಟ್ ಐತಿ. ಇದೆಲ್ಲ ಡಿಫ್ರೆಂಟ್ ಇತ್ತಂದ್ರೆ ಇವುಗಳ ನಡುವಿನ ವೇರಿಯನ್ಸ್ ಎಷ್ಟು ಚದುರಿಕೆ ನೋಡಿ. ಈ ರೀತಿಯಾಗಿ ನಾವು ತೊಗೊಂಡಿವಿ ಅಂದರೆ ಈ ಪಾಯಿಂಟ್ ಒಳಗೆ ನಮ್ಮದು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಬಂದದ. ಈ ಕಡೆ ಎಲ್ಲ ಹಾರಿಜೆಂಟಲ್ ಒಳಗೆ ನಾನು ತಿಳಿಸ್ಕೊಡತ್ತೇನೆ ನಾನು ನಿಮ್ಗೆ. ಈ ಕಡೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅದ, ಈ ಕಡೆ ಎಲ್ಲ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಅದಾವೆ. ಈ ಆ್ಯಕ್ಚುಯಲ್ ವ್ಯಾಲ್ಯೂಗಳ ನಡುವಿನ ಡಿಫ್ರೆನ್ಸ್ ಏನೈತಲ್ಲ ಅದು ಏನದ 2 ಟರ್ಮ್ ಅದ. ಇವುಗಳ ನಡುವಿನ ದೂರ ವೇರಿಯನ್ಸ್ ಎಷ್ಟು ಚದುರ್ಕೊಂಡೈತಲ್ಲ ಅದು ವೇರಿಯನ್ಸ್. ಈ ಅಷ್ಟು ಅಬ್ಸರ್ವೇಷನ್ಗಳ ವೇರಿಯನ್ಸ್ ಎಲ್ಲವೂ ಕೂಡ ಸಮಾನೇ ಆಗಿತ್ತಂತಂದ್ರೆ, ಕಾನ್ಸ್ಟಂಟ್ ಆಗಿತ್ತಂತಂದ್ರೆ ಅದಕ್ಕೇನಂತ ಕರಿತೀವಿ ನಾವು, ಹೋಮೋಸೆಡಾಸ್ಟಿಸಿಟಿ ಅಂತೇಳಿ ಕರಿತೀವಿ. ಏನು, ಹೋಮೋಸೆಡಾಸ್ಟಿಸಿಟಿ ಅಂತೇಳಿ. ಅದೇ ರೀತಿ ಇವುಗಳ ವೇರಿಯನ್ಸ್ ಏನಾದರೂ ಡಿಫ್ರೆನ್ಸ್ ಆಗಿತ್ತಂತಂದ್ರೆ, ಒಂದು ವೇರಿಯನ್ಸು ಸಣ್ಣದಿತ್ತು, ಇನ್ನೊಂದು ವೇರಿಯನ್ಸು ದೊಡ್ಡದಿತ್ತಂತಂದ್ರೆ ಈ ರೀತಿಯಾಗಿ there is no constant variance between the error terms of the different observation in a regression model ಅಂತಿತ್ತಂದ್ರೆ ಅದಕ್ಕೇನಂತ ಕರಿತೀವಿ ನಾವು, ಹೆಟ್ರೋಸೆಡಾಸ್ಟಿಸಿಟಿ ಅಂಥೇಳಿ ಕರಿತೀವಿ. ಹೆಟೆರೋಸೆಡಾಸ್ಟಿಸಿಟಿ ಅರ್ಥ ಆಯ್ತಾ? ಸಿಂಪಲ್ ನೋಡ್ರಿ, ಎರರ್ ಟರ್ಮ್ಗಳ ನಡುವೆ, ಡಿಫ್ರೆಂಟ್ ಎರರ್ ಟರ್ಮ್ಸ್ಗಳ ನಡುವಿನ ವೇರಿಯನ್ಸು ಕಾನ್ಸ್ಟಂಟ್ ಆಗಿತ್ತಂತಂದರೆ ಅದಕ್ಕೆ ಹೋಮೋಸೆಡಾಸ್ಟಿಸಿಟಿ ಅಂತ ಕರೆದ್ವಿ. ಮತ್ತು ಡಿಫ್ರೆಂಟ್ ಆಗಿತ್ತಂತಂದ್ರೆ, ವೇರಿಯನ್ಸು ಕಾನ್ಸ್ಟಂಟ್ ಆಗಿರಲಿಲ್ಲ ಅಂತಂತಂದ್ರೆ ನಾವೇನಂತ ಕರಿತೀವಿ, ಅದಕ್ಕೆ ಹೆಟ್ರೋಸೆಡಾಸ್ಟಿಸಿಟಿ ಅಂತೇಳಿ ಕರಿತೀವಿ. ಇದು ಸಿಂಪಲ್ ವಿಷಯ ಆಗಿತ್ತು, ಹೋಮೋಸೆಡಾಸ್ಟಿಸಿಟಿ ಮತ್ತು ಹೆಟ್ರೋಸೆಡಾಸ್ಟಿಸಿಟಿ ಅನ್ನುವಂಥದ್ದು. ನೆಕ್ಸ್ಟ್ ನೋಡೋದೇನಪ್ಪ ಅಂತಂದ್ರೆ ಆಟೋ ಕೋರಿಲೇಷನ್ ಅನ್ನುವಂಥದ್ದು ನೋಡೋಣ. ಆಟೋ ಕೋರಿಲೇಷನ್ ಅಂತಂದ್ರೆ ಇದು ರಿಗ್ರೆಷನ್ ಮಾಡೆಲ್ನಾಗ ಬರ್ತಕ್ಕಂಥ ಇನ್ನೊಂದು ಪ್ರಾಬ್ಲಮ್ ಆಗಿರ್ತೈತಿ, ಆಟೋ ಕೋರಿಲೇಷನ್. ಆಟೋ ಕೋರಿಲೇಷನ್ ಮೀನಿಂಗ್ ನೋಡೋಣ. ಸಿಂಪಲ್ ಮೀನಿಂಗ್ ಅದ. ಆಟೋ ಕೋರಿಲೇಷನ್ occurs when there is a correlation between error terms of a different observation ಓವರ್ ಅ ಟೈಮ್. ಇದರೊಳಗೆ ನೀವು ಕೋಡ್ ವರ್ಡ್ಸ್ಗಳಷ್ಟೇ ನೋಡ್ಕೊರಿ. ಕೋರಿಲೇಷನ್ ಯಾವುಗಳ ನಡುವೆ, ಎರರ್ ಟರ್ಮ್ಗಳ ನಡುವೆ ಕೋರಿಲೇಷನ್ ಯಾವುದು, ಡಿಫ್ರೆಂಟ್ ಅಬ್ಸರ್ವೇಷನ್ ನಡುವೆ ಓವರ್ ದ ಟೈಮ್. ಅಂದರೆ ಟೈಮ್ ಸೀರೀಸ್ ಡಾಟಾ ನೋಡಿದಾಗ, ಟೈಮ್ ಸೀರೀಸ್ ಡಾಟಾ ಅಂತಂದರೆ ಒಂದೇ ಕೆಟಗರಿ ಬೇರೆ ಬೇರೆ ಆದಂತಹ ಟೈಮ್ಗಳನ್ನು ನೋಡಿದಾಗ ನಾವು ಇನ್ಫ್ಲೇಷನ್ ಅನ್ನೋಂಥ ನೋಡೋಣ. ಇನ್ಫ್ಲೇಷನ್ ಇದನ್ನು 2000ದಿಂದ 2010, 2015, 2020, 2025 ಇನ್ಫ್ಲೇಷನ್ನ ವಿವಿಧ ವರ್ಷಗಳಲ್ಲಿ ನೋಡಿದಾಗ ಇದಕ್ಕೆ
ಟೈಮ್ ಸೀರೀಸ್ ಡಾಟಾ ಅಂಥೇಳಿ ಕರೀತಾರೆ. ಅದೇ ರೀತಿ ನಾವು ಇನ್ಫ್ಲೇಷನ್, ಅನ್ಎಂಪ್ಲಾಯ್ಮೆಂಟ್ ಹಾಗೆ ಪವರ್ಟಿ ಇವುಗಳನ್ನು ಒಂದೇ ವರ್ಷಕ್ಕೆ ನೋಡಿದಾಗ ವರ್ಷ ಒಂದು ಅದರ ಕೆಟಗರಿ ಬೇರೆ ಬೇರೆ ಇತ್ತಂದ್ರೆ ಇದಕ್ಕೆ ಕ್ರಾಸ್ ಸೆಕ್ಷನ್ ಡಾಟಾ ಅಂತ ಕರೀತಾರೆ. ಕೆಟಗರಿ ಒಂದೇ ಅಬ್ಸರ್ವೇಷನ್ ಡಿಫ್ರೆಂಟ್ ಇಯರ್ಸ್ ಇತ್ತಂತಂದ್ರೆ ಅದು ಟೈಮ್ ಸೀರೀಸ್ ಡಾಟಾ. ಬೇರೆ ಬೇರೆ ಆದಂಥ ಅಬ್ಸರ್ವೇಷನ್ ಇನ್ಫ್ಲೇಷನ್, ಅನ್ಎಂಪ್ಲಾಯ್ಮೆಂಟ್, ಪವರ್ಟಿ ಬೇರೆ ಬೇರೆ ಆದಂಥ ಅಬ್ಸರ್ವೇಷನ್ ಬಟ್ ಒಂದೇ ಇಯರ್ ಇತ್ತಂತಂದ್ರೆ ಅದಕ್ಕೆ ಕ್ರಾಸ್ ಸೆಕ್ಷನ್ ಡಾಟಾ ಅಂತ ಕರೀತಾರೆ. ಈ ಒಂದು ಆಟೋ ಕೋರಿಲೇಷನ್ ಅನ್ನುವಂಥದ್ದು ಇದರೊಳಗೆ ಬರ್ತದಪ್ಪ ಅಂತಂದ್ರೆ ಟೈಮ್ ಸೀರೀಸ್ ಡಾಟಾ ಒಳಗೆ ಹೆಚ್ಚಿಗೆ ಆಕರ ಆಗ್ತೈತಿ. ಹೆಂಗೆ ಇದರೊಂದು ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಳ್ಳೋದಂತಂದ್ರೆ ಏನಪ್ಪ ಅಂತಂದ್ರೆ ಈಗ ನೋಡಿರಿ, ಎರಡು ಮಾಡಲ್ ಇರ್ತಾವೆ ರಿಗ್ರೆಷನ್ ಮಾಡಲ್. yi ಈಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ ಬೀಟಾ 1xi ಪ್ಲಸ್ ಯು ಐ ಅನ್ನುವಂಥದ್ದು ಇದು ಒಂದು ಅಬ್ಸರ್ವೇಷನ್. ಅದೇ ರೀತಿ ಇನ್ನೊಂದು yj ಬೀಟಾ ನಾಟ್ ಪ್ಲಸ್ b1xj ಪ್ಲಸ್ ಯು ಜೆ ಅನ್ನುವಂಥದ್ದು. ಇಲ್ಲಿ ನೋಡ್ರಿ ಡಿಫ್ರೆಂಟ್ ಮಾಡಲ್ ಐತಿ ಇಲ್ಲಿ. ಇದು ಒಂದು ರಿಗ್ರೆಷನ್ ಮಾಡಲ್, ಅದೇ ರೀತಿ ಇದು ಒಂದು ರಿಗ್ರೆಷನ್ ಮಾಡಲ್. ಈ ಒಂದು ರಿಗ್ರೆಷನ್ ಮತ್ತು ಈ ಒಂದು ರಿಗ್ರೆಷನ್ ಒಳಗೆ ಇಲ್ಲಿ ಎರಡು ಟರ್ಮ್ಗಳದಾವೆ. ಈ ಎರಡು ಟರ್ಮ್ಗಳ ನಡುವೆ ಏನು ರಿಲೇಷನ್ಶಿಪ್ ಇತ್ತಂತಂದರೆ, ಕೋರಿಲೇಷನ್ ಇತ್ತಂದರೆ ಬಿಟ್ವೀನ್ ಎರಡು ಟರ್ಮ್ಸ್ ಆಫ್ ಡಿಫ್ರೆಂಟ್ ಅಬ್ಸರ್ವೇಷನ್ ಇದು ಒಂದು ಅಬ್ಸರ್ವೇಷನ್, ಇದು ಒಂದು ಅಬ್ಸರ್ವೇಷನ್. ಇವುಗಳ ಎರಡು ಟರ್ಮ್ ಅದಾವೆ ಇಲ್ಲಿ ಯು ಐ ಯು ಜೆ. ಈ ಯು ಐ ಯು ಜೆ ಇವುಗಳ ನಡುವೆ ಏನು ಕೋರಿಲೇಷನ್ ಇತ್ತಂತಂತಂದರೆ ಅದಕ್ಕೆ ಏನಂತ ಕರೀತಾರೆ, ಆಟೋ ಕೋರಿಲೇಷನ್ ಅಂತ ಹೇಳಿ ಕರೀತಾರೆ. ನಾ ಒಂದು ಈಸಿಯಾಗಿ ನೆನ್ಪಿಟ್ಕೊಳ್ಳುವಂಥ ಒಂದು ಎಕ್ಸಾಂಪಲ್ ಹೇಳಿದ್ದೆ ಕ್ಲಾಸ್ ಮಾಡುವಾಗ. ಅಸಂಪ್ಷನ್ಸ್ ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಮಾಡಲ್ದು ಅಸಂಪ್ಷನ್ ಮಾಡುವಾಗ ಹೇಳಿದ್ದೆ ನಾನು ನಿಮಗೆ. ಏನು, ಒಂದು ಡಬಲ್ ಫ್ಲೋರ್ ಮನೆ ಇರ್ತದೆ, ಅದರೊಳಗೆ ಹಸ್ಬೆಂಡ್ ಇರ್ತಾನೆ, ವೈಫ್ ಇರ್ತಾಳೆ, ಒಬ್ಬಕ್ಕೆ ಮನೆ ಕೆಲಸ ಮಾಡೋಕ್ಕಿರ್ತಾಳೆ. ಹಸ್ಬೆಂಡ್ ಇರ್ತಾನೆ, ವೈಫ್ ಇರ್ತಾಳೆ, ಒಬ್ಬಕ್ಕೆ ಮನೆ ಕೆಲಸ ಮಾಡಿರ್ತಾಳೆ. ಇದು ಗ್ರೌಂಡ್ ಫ್ಲೋರು, ಇದು ಫಸ್ಟ್ ಫ್ಲೋರು. ಓಕೆ, ಏನು ಇಲ್ಲಿ ಹಸ್ಬೆಂಡ್ ಅಂತಂದರೆ ಡಿಪೆಂಡೆಂಟ್ ವೇರಿಯೇಬಲ್ ಆಗಿರಲಿ, ವೈಫ್ ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರಲಿ. ಹಾಗೆ ನಾನು ಹೇಳ್ತಿರೋದು ಎರಡು ಟರ್ಮ್, ಇದು ಕೆಲಸ ಮಾಡೋರು ಎರಡು ಟರ್ಮ್. ಇವರಿಬ್ಬರು ಗಂಡ ಹೆಂಡತಿ ನಡುವೆ ರಿಲೇಷನ್ಶಿಪ್ ಚೆನ್ನಾಗಿರಂಗಿಲ್ಲ, ಬಟ್ ಇವರಿಬ್ಬರು ಗಂಡ ಹೆಂಡತಿ ನಡುವೆ ರಿಲೇಷನ್ಶಿಪ್ ಚೆನ್ನಾಗಿರ್ತದೆ. ಆದರೆ ಇವುಗಳ ನಡುವೆ ಯಾವುದೇ ರಿಲೇಷನ್ಶಿಪ್ ಹೊಂದಿರಂಗಿಲ್ಲ. ಬಟ್ ಇಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ, ಗ್ರೌಂಡ್ ಫ್ಲೋರ್ನೇ ಕೆಲಸ ಮಾಡೋರು ಮತ್ತು ಫಸ್ಟ್ ಫ್ಲೋರ್ನೇ ಕೆಲಸ ಮಾಡುವಂಥ ಕೆಲಸಗಾರರಿಗೆ ರಿಲೇಷನ್ಶಿಪ್ ಇರ್ತದೆ, ಫ್ರೆಂಡ್ಶಿಪ್ ಇರ್ತದೆ. ಈ ಕೆಲಸ ಮಾಡೋಕ್ಕೆ, ಈ ಮನೆ ಕೆಲಸ ಮಾಡೋಕ್ಕೆ ಬಂದು ಹೇಳ್ತಾಳೆ, ನಾವು ಮಾಡೋ ಕೆಲಸ ಫಸ್ಟ್ ಫ್ಲೋರ್ನಾಗ ಏನು ಕೆಲಸ ಮಾಡತ್ತನಲ್ಲ, ಆರು ಮನೆ ಗಂಡ ಹೆಂಡತಿ ಇಬ್ಬರು ಜಗಳ ಆಡ್ತಿರ್ತಾರೆ, ಅವ್ರ ನಡುವೆ ಹೊಂದಾಣಿಕಿಲ್ಲ ಅಂಥೇಳಿ. ಅದೇ ರೀತಿ ಅದೇನು ಆದಪ್ಪ, ಈ ಕೆಲಸ ಮಾಡೋಕ್ಕೆ ಬಂದು ಹೇಳಿದ್ಮೇಲೆ ಹೋಗಿ ಈ ಮನೆ ಒಡತಿಗೆ ಹೇಳ್ತಾಳೆ. ಈ ಮನೆಗೆ ಒಡತಿಗೆ ಹೇಳಿದ್ಮೇಲೆ ಇವ್ರ ನಡುವೆ ಚಲೋ ರಿಲೇಷನ್ಶಿಪ್ ಇರ್ತದೆ, ಬ್ಯೂಟಿಫುಲ್ ರಿಲೇಷನ್ಶಿಪ್ ಇರ್ತದೆ ಕೆಳಗಿನ ಮನೆ ಗಂಡ ಹೆಂಡತಿ ನಡುವೆ. ಆಕಿ ಬಂದು ಈಕಿ ತೆಲ್ಲಾಗಿ ತುಂಬಿದ್ಮೇಲೆ ಇವ್ರ ರಿಲೇಷನ್ಶಿಪ್ ಕೂಡ ಹಾಳಾಗ್ತದೆ. ಸೊ ಹಾಗೆ ನಮ್ಮ ರಿಗ್ರೆಷನ್ ಮಾಡಲ್ನಾಗೂ ಹಾಗೆ ಯಾವುದಾದ್ರೂ ಒಂದು ಎರಡು ಟರ್ಮು ಇನ್ನೊಂದು ಎರಡು ಟರ್ಮ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಂದ್ರೆ, ಇಂಪ್ಯಾಕ್ಟ್ ಮಾಡ್ತಂತಂದ್ರೆ ಆ ಒಂದು ರಿಗ್ರೆಷನ್ ಮಾಡಲ್ಗಳದ್ದು ವ್ಯಾಲ್ಯೂ ಏನು ನಾವು ಎಸ್ಟಿಮೇಟ್ ಮಾಡ್ತೀವಲ್ಲ, ಆ ಒಂದು ಕ್ಯಾಲ್ಕುಲೇಷನ್ ಕೂಡ ರಾಂಗ್ ಆಗ್ತದೆ. ಅಲ್ಲಿ ಒಂದು ಕ್ಯಾಲ್ಕುಲೇಷನ್ ತಪ್ಪಾಗುವಂಥ ಚಾನ್ಸಸ್ ಇರ್ತದೆ. ಇದಕ್ಕೆ ಏನಂತ ಕರೀತಾರಪ್ಪ, ಆಟೋ ಕೋರಿಲೇಷನ್. ಈ ಆಟೋ ಕೋರಿಲೇಷನ್ ಹೆಚ್ಚಿಗೆ ಎಲ್ಲಿ ಆಕರ್ ಆಕತಿ, ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಟೈಮ್ ಸೀರೀಸ್ ಡಾಟಾ ಒಳಗೆ ಕಂಡು ಬರ್ತೈತಿ. ಈ ಆಟೋ ಕೋರಿಲೇಷನ್ ಅನ್ನೋದು ಒಂದು ರಿಗ್ರೆಷನ್ ಮಾಡಲ್ನಲ್ಲಿ ಒಂದು ಪ್ರಾಬ್ಲಮ್. ಇದು ಈ ಮಲ್ಟಿಕೋಲಿನಿಯಾರಿಟಿ ಇದನ್ನು ನೋಡೋಣಂತ. ಮಲ್ಟಿಕೋಲಿನಿಯಾರಿಟಿ ಕೂಡ ಒಂದು ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಮಾಡಲಲ್ಲಿ ಒಂದು ಪ್ರಾಬ್ಲಮ್. ಈ ಒಂದು ಪ್ರಾಬ್ಲಮ್ ಬಗ್ಗೆ ಇವತ್ತಿನ ಕ್ಲಾಸ್ನ ತಿಳ್ಕೊಳ್ಳೋಂಥ. ಈಗಾಗಲೇ ನಾವು ಹೋಮೋಸೆಡಾಸ್ಟಿಸಿಟಿ, ಹೆಟ್ರೋಸೆಡಾಸ್ಟಿಸಿಟಿ, ಆಟೋ ಕೋರಿಲೇಷನ್ ಈ ರೀತಿಯಾದಂಥ ತಿಳ್ಕೊಂಡು ಇಲ್ಲಿ ಈಗ ಮಲ್ಟಿ ಕೋಲಿನಿಯಾರಿಟಿ ಇದನ್ನು ತಿಳ್ಕೊಳ್ಳೋದು. ಇದು ಒಂದು ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಮಾಡಲ್ನಾಗ ಒಂದು ಪ್ರಾಬ್ಲಮ್. ಏನು ಮೀನಿಂಗ್ ನೋಡೋಣ ಅಂತ. ಸಿಂಪಲ್ ಮೀನಿಂಗ್ ಅದ, ಮಲ್ಟಿ ಕೋಲಿನಿಯಾರಿಟಿ ಆಕರ್ಸ್ when two or more independent variables are highly correlated in a regression model. ನಾವು ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡಲ್ ನೋಡುವಾಗ, ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡಲ್ ಅಂತಂದರೆ ಒಂದು ಡಿಪೆಂಡೆಂಟ್ ವೇರಿಯೇಬಲ್ದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು ಇರ್ತಾವೆ. ಅಂದರೆ ನಂದು ಕನ್ಸಂಪ್ಷನ್ ಅನ್ನು ಅಧ್ಯಯನ ಮಾಡಬೇಕಾದ್ರೆ
ಇಂಡಿಪೆಂಡೆಂಟ್ ವೇರಿಯೇಬಲ್ಗಳನ್ನು ನೋಡ್ತಾರೆ. ಏನು, ಒಂದು ಇನ್ಕಮ್, ನಾ ಪಡೆಯುವಂಥ ಇನ್ಕಮ್, ಹಾಗೆ ಸಂಪತ್ತು ವೆಲ್ತ್, ನಾ ಪಡೀತಕ್ಕಂಥ ನನ್ನ ಪೂರ್ವಜರು ಮಾಡ್ತಕ್ಕಂಥ ಒಂದು ಸಂಪತ್ತು, ಇವೆರಡೂ ಕೂಡ ನನ್ನ ಕನ್ಸಂಪ್ಷನ್ ಮೇಲೆ ಡಿಪೆಂಡ್ ಆಗ್ತಾವೆ. ಅವುಗಳ ನಡುವೆ ಏನು ಒಂದು ಕೋರಿಲೇಷನ್ ಇರ್ತದ, ಹೈಲಿ ಕೋರಿಲೇಟೆಡ್ ಆಗಿರ್ತಾವೆ ಅಂತೇಳಿ ಸಿಂಪಲ್ ಎಕ್ಸಾಂಪಲ್ ಮೂಲಕ ನಾವು ನೋಡೋಣಂತ. ಏನು, yi ಇಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ b1xi ಪ್ಲಸ್ b2xi ಅಂದರೆ ಬೀಟಾ 2xi ಪ್ಲಸ್ UI. ಇದು ಒಂದು ಮಲ್ಟಿಪಲ್ ರಿಗ್ರೆಷನ್ ಮಾಡೆಲ್. ಯಾಕಂತಂದರೆ ಇಲ್ಲಿ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಐತಿ, ಎರಡನೇದು ಇಂಡಿಪೆಂಡೆಂಟ್ ವೇರಿಯೇಬಲ್ ಐತಿ, ಇದು ಡಿಪೆಂಡೆಂಟ್ ವೇರಿಯೇಬಲ್. ಏನು, ನಾ ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೋತೀನಿ. ಸ್ಟೂಡೆಂಟದ್ದು ಕನ್ಸಂಪ್ಷನ್ ತೊಗೊಳ್ತೀನಿ. ಸ್ಟೂಡೆಂಟದ ಕನ್ಸಂಪ್ಷನ್ ಒಳಗೆ ಈಸ್ ಈಕ್ವಲ್ ಟು ಅವನ ಪಾಕೆಟ್ ಮನಿ ಪ್ಲಸ್ ಫಾದರ್ಸ್ ಇನ್ಕಮ್. ನೋಡ್ರಿ, ಒಬ್ಬ ಸ್ಟೂಡೆಂಟದ ಏನು ಕನ್ಸಂಪ್ಷನ್, ಒಬ್ಬ ವಿದ್ಯಾರ್ಥಿಯ ಅನುಭೋಗ ಅವ್ರ ಅಪ್ಪ ಕೊಡ್ತಕ್ಕಂತಹ ಪಾಕೆಟ್ ಮನಿ ಮೇಲೆ ಡಿಪೆಂಡ್ ಆಗೈತಿ. ಅದೇ ರೀತಿ ಅವ್ರ ಪಪ್ಪಾಗೆ ಬರುವಂಥ ಇನ್ಕಮ್ ಮೇಲೂ ಡಿಪೆಂಡ್ ಆಗೈತಿ. ಹೆಂಗೆ, ಈಗ ಅವ್ರ ಪಪ್ಪಾಗೆ ಇನ್ಕಮ್ ಜಾಸ್ತಿ ಬಂತಂತಂದ್ರೆ ಅವನದು ಪಾಕೆಟ್ ಮನಿ ಇನ್ಕ್ರೀಸ್ ಆಗುತ್ತೆ, ಹಾಗೆ ಅವನದು ಕನ್ಸಂಪ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನೋಡಿ, ಇವೆರಡುಗಳ ನಡುವೆ ಒಂದು ರಿಲೇಷನ್ಶಿಪ್ ಅದ. ಪಪ್ಪಾನ ಇನ್ಕಮ್ ಜಾಸ್ತಿ ಆಯ್ತಂತಂದ್ರೆ ಅವನ ಪಾಕೆಟ್ ಮನಿ ಕೂಡ ಇನ್ಕ್ರೀಸ್ ಆಗುತ್ತೆ. ಮೊದಲಕ್ಕೆ ಅವ್ರ ಅಪ್ಪಾಜಿ ಇನ್ಕಮ್ 1,000 ಇತ್ತಂದ್ರೆ ಅವಂಗೆ ಕೊಡ್ತಕ್ಕಂಥ ಪಾಕೆಟ್ ಮನಿ 100 ರೂಪಾಯಿ ಇತ್ತು. ಅದರ ಖರ್ಚು ಮಾಡೋದು ಎಷ್ಟಿತ್ತು, ಒಂದು 100 ರೂಪಾಯಿ ಅಂತ ಇಟ್ಕೊಳ್ಳೋಣ. ಅದೇ ರೀತಿ ಅವ್ರ ಅಪ್ಪರ ಇನ್ಕಮ್ಮು 1,000ದಿಂದ 10,000 ಆಯ್ತಂತಂದ್ರೆ ಅವ್ರ ಅಪ್ಪ ಅವನು ಕೊಡ್ತಕ್ಕಂಥ ಪಾಕೆಟ್ ಮನಿ ಏನಾಯಿತು, 1,000 ಆಯಿತು. ಎಕ್ಸಾಂಪಲ್ ಇದು. ಹಾಗೆ ಅವನ ಕನ್ಸಂಪ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಾವೇನು ಹೇಳೀವಿ, ಮಲ್ಟಿಕೋಲಿನಿಯರಿಟಿ ಆಕರ್ಸ್ ವೆನ್ 2 or more ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಆರ್ ಹೈಲಿ ಕೋರಿಲೇಟೆಡ್. ಇವೆರಡು ಒಂದ್ರ ನಡುವೆ ಸಂಬಂಧವನ್ನು ಹೊಂದಿದ್ದಾವೆ. ಇದು ಇಂಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಈ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ಗಳ ನಡುವೆ ರಿಲೇಷನ್ಶಿಪ್ ಇರೋದ್ರಿಂದ ಇವು ಇಂಡಿವಿಜುವಲ್ ಆಗಿ ಈ ಡಿಪೆಂಡೆಂಟ್ ವೇರಿಯೇಬಲ್ಗಳ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾವು ಅಂತ ತಿಳ್ಕೊಳ್ಳೋದು ಕಷ್ಟ ಆಗ್ತೈತಿ. ಹಾಗಾಗಿ ನಾವು ಮಲ್ಟಿಕೋಲಿನಿಯರಿಟಿ, ನೋ ಮಲ್ಟಿಕೋಲಿನಿಯರಿಟಿ ಅಂತೇಳಿ ಇದನ್ನು ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ನೊಳಗೆ ಅಸಂಪ್ಷನ್ ಆಗಿ ಬಳಕೆ ಮಾಡ್ತೀವಿ.